ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪಪ್ಪ ಸರ್, ಏನು ಇಷ್ಟೊಂದು ಎಕ್ಸೈಟೆಡ್ ಆಗಿದ್ದೀರಾ ಬೆಳಗ್ಗೆ ಬೆಳಗ್ಗೆ? ಏನ್ ಸಮಾಚಾರ? ಸರ್ ನಿಮ್ಗೊಂದು ಸರ್ಪ್ರೈಸ್ ಇದೆ ಸರ್. ಸರ್ಪ್ರೈಸಾ? ನನಗ? ಬನ್ನಿ ಸರ್, ಗೊತ್ತಾಗುತ್ತೆ. ಪಪ್ಪ ಬನ್ನಿ ಪಪ್ಪ, ನಿಮ್ಗೊಂದು ಸರ್ಪ್ರೈಸ್ ಇದೆ. ಏನಪ್ಪ ಅದು? ಓಹೋ, ಎಲ್ಲಿ? ಬನ್ನಿ ಸರ್, ಹೋಗೋಣ ನೋಡ. ಎಲ್ಲಿಗಪ್ಪ? ಆಕಾಶ್, ಒಂದ್ ನಿಮಿಷ ಇರೋ. ಏನಿತ್ತು? ಆಕಾಶ್, ಪಪ್ಪನ್ ಹೀಗೆ ಕರ್ಕೊಂಡು ಹೋದ್ರೆ ಸರ್ಪ್ರೈಸ್ ಗೊತ್ತಾಗ್ಬಿಡಲ್ವಾ? ಹೌದಲ್ವಾ? ಏನ್ ಮಾಡೋದು? ಪಪ್ಪ ನಿಮ್ಮ ಹತ್ರ ಖರ್ಚೀಫ್ ಇದೆಯಾ? ಇದೆ. ಕೊಡ್ತೀರಾ? ಏನ್ ಮಾಡ್ತಾ ಇದ್ದೀರಪ್ಪ? ಸರ್ ನೀವಿರಿ ಸರ್. ಆಯ್ತಪ್ಪ. ಕುತ್ಕೊಳ್ಳಿ. ಯಾಕೆ? ಕುತ್ಕೊಳ್ಳಿ ಪಾಪ, ಹೇಳ್ತೀವಿ. ಆಯ್ತಪ್ಪ, ಕೂತ್ಕೊಂಡೆ. ಕಟ್ಟು. ಓಹೋ. ಸರ್ ಬನ್ನಿ ಸರ್, ಹೋಗೋಣ. ಎಲ್ಲಿಗೆ ಹೋದ? ಕಣ್ಣೆ ಕಾಣಿಸ್ತಾ ಇಲ್ಲ. ಸರ್ ನಿಮ್ ಕಣ್ಣು ಮುಚ್ಚಿದೆ, ಆದ್ರೆ ನಿಮ್ಗೆ ನಾವಿಬ್ರೆ ಕಣ್ಣುಗಳು. ಪಪ್ಪ, ನಾವಿಬ್ರೆ ನಿಮ್ಗೆ ಕಣ್ಣುಗಳು. ಆಯ್ತಪ್ಪ, ಇವೇ ಕಣ್ಣುಗಳು. ಎಲ್ಲಿಗೆ ಹೋಗ್ಬೇಕಪ್ಪ? ಸರಿ, ಹುಷಾರ್ ಕಣ, ಬೀಳಿಸ್ಬೇಡಿ. ಸರ್ ಸರ್ ನಿಧಾನಕ್ಕೆ ಬನ್ನಿ. ಆಯ್ತಪ್ಪ, ಬರ್ತಿದ್ದೀನಿ. ನಿಧಾನಕ್ಕೆ ಬನ್ನಿ. ಏನು ಓಡಕ್ಕಾಗುತ್ತೇನಾ? ಸರ್ ಹಿಂಗೆ ಏನ್ರೋ ನಿಮ್ ಸರ್ಪ್ರೈಸು? ಬನ್ನಿ ಪಪ್ಪ, ಬನ್ನಿ ಸರ್. ಇನ್ನು ಎಷ್ಟು ದೂರ? ಇಲ್ಲ ಸರ್. ಪಪ್ಪ, ನಿಮ್ ಕಣ್ಣಿಗೆ ಕಟ್ಟಿರೋ ಬಟ್ಟೆನ ಬಿಚ್ಚಿ ಪಪ್ಪ. ನನ್ನ ಕಾರು. ನಮ್ ಗೌತಮ್ ಸಂತೋಷಕ್ಕೆ ಪಾರವೇ ಇಲ್ಲ ನೋಡಿ. ಅಲ್ಲಿ ಗೌತಮ್ ಅಂತೂ ನಿನ್ ಕಾರ್ ಸಿಕ್ತಲ್ಲಪ್ಪ? ಹಾ ಸರ್. ಸಂತೋಷ ತಾನೇ? ನಾನು ಹೇಳುವ ಸಿಕ್ಕೇ ಸಿಗುತ್ತೆ ಅಂತ. ನಾನು ಹೇಳಿಲ್ವಾ ಸಿಕ್ಕೇ ಸಿಗ್ತದೆ ಪಾಪ. ಗೌತಮ್ ಒಳ್ಳೆನೋ, ಬನ್ನಿ, ಅವನಿಗೇನು ಮೋಸ ಆಗಲ್ಲ. ಊಟ ಚೆನ್ನಾಗಿದೆ ಅಲ್ವಾ ಮ್ಯಾಮ್? ಚೆನ್ನಾಗಿದೆ. ಎಷ್ಟು ಸ್ಟಾರ್ ಕೊಡ್ತೀಯಾ? ಔಟ್ ಆಫ್ 4 ಕೊಡ್ಬೋದು. 5 ಸ್ಟಾರ್ ಕೊಡ್ತೀನಿ. ಥ್ಯಾಂಕ್ಸ್. ಥ್ಯಾಂಕ್ಸಾ? ಥ್ಯಾಂಕ್ಸ್ ಯಾಕೆ ಮ್ಯಾಮ್? ಅದು ಒಳ್ಳೆ ಜಾಗ ಕರ್ಕೊಂಡ್ ಬಂದಿದ್ಯಲ್ವಾ, ಅದಕ್ಕೆ. ಅಯ್ಯೋ, ಅಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ಸು? ಆಕ್ಚುಲಾಗಿ ನಾನು ನಿಮಗೆ ಥ್ಯಾಂಕ್ ಯು ಹೇಳ್ಬೇಕು, ಯಾಕಂದ್ರೆ ನೀವು ನನ್ನ ಜೊತೆ ಬಂದಿದ್ದೀರಲ್ಲ, ಒಳ್ಳೆ ಮಧ್ಯ ಬೇಸಿಗೆಯಲ್ಲಿ ಮಳೆ ಬಂದಂಗೆ. ಮಧ್ಯ ಬೇಸಿಗೆಲಿ? ಐ ಮೀನ್ ನೀವು ನನ್ನ ಜೊತೆ ಬಂದಿದ್ದೀರಲ್ಲ, ಅದೇ ನನ್ನ ಖುಷಿ, ಅದೇ ನನ್ನ ಸೌಭಾಗ್ಯ ಅಂತ ಹೇಳಕ್ ಬಂದೆ. ನಿನಗೆ ಈ ರೆಸ್ಟೋರೆಂಟ್ನ ರೆಫರ್ ಮಾಡಿರೋ ಫ್ರೆಂಡ್ ಇದ್ದಾರೆ ಅಂತ ಹೇಳ್ದೆ ಅಲ್ವಾ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬಿಡು. ಆಕ್ಚುಲಿ ಏನ್ ಗೊತ್ತಾ ಮ್ಯಾಮ್, ಆಗ್ಲೇ ರೆಫರ್ ಮಾಡಿದ್ರು ಅಂತ ಅನ್ನಲ್ಲ, ಅವ್ರು ಬೇರೆ ಯಾರು ಅಲ್ಲ, ಈ ರೆಸ್ಟೋರೆಂಟ್ ಓನರು, ನನ್ನ ಫ್ರೆಂಡು. ಹೌದಾ? ನಾ ಆಗ್ಲೇ ಹೇಳೋಣ ಅಂತ ಅನ್ಕೊಂಡೆ, ಬಟ್ ಬಿಲ್ಡಪ್ ಆಗ್ಬಿಡುತ್ತೆ ಅಂತ ಹೇಳಿಲ್ಲ. ನನಗೆ ಈ ಬಿಲ್ಡಪ್ ತಗೊಳ್ಳೋದು, ನಮಗೆ ನಾವೇ ಪಂಪ್ ಹೊಡ್ಕೊಳ್ಳೋದು, ಇದು ಯಾವುದು ಇಷ್ಟ ಆಗಲ್ಲ. ಆದ್ರೆ ನೀವೇ ಅಲ್ವಾ, ನಿಮಗೆ ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೇ. ನಾನು ನೋಡೋದಕ್ಕೆ ಸಿಲ್ಲಿ ಆಗಿದ್ರು ನನ್ನ ಕಾಂಟ್ಯಾಕ್ಟ್ ಎಲ್ಲ ಹೈ ಲೆವೆಲ್ ಮ್ಯಾಮ್. ಹೌದಾ? ಗೊತ್ತೇ ಇರಲಿಲ್ಲ.
ನಿನ್ನ ರೆಸ್ಟೋರೆಂಟ್ ಫ್ರೆಂಡಿಗೆ ಅಂದರೆ ಆ ಓನರ್ಗೆ ಹೇಳ್ಬಿಡು ಈ ಆಂಬಿಯನ್ಸ್ಗೆ ಈ ರೆಸ್ಟೋರೆಂಟಿಗೆ 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದೀವಿ ಅಂತ. ಓಹ್ ಶೋರ್ ಮ್ಯಾಮ್, ಖಂಡಿತ ಹೇಳ್ತೀನಿ. ತುಂಬಾ ಖುಷಿ ಪಡ್ತಾರೆ. ಅದ್ರಲ್ಲೂ ನೀವು ನನ್ನ ಫ್ರೆಂಡ್ ಅಂತ ಗೊತ್ತಾದ್ರೆ ಇನ್ನೂ ಖುಷಿ ಪಡ್ತಾರೆ. ನಾನ್ಯಾವಾಗ ನನ್ನ ಫ್ರೆಂಡ್ ಆದೆ? ಓ ಹೌದಲ್ವಾ, ನಾನೇ ಆಗಿದ್ದೀರಾ ಅಂತ ಅನ್ಕೋಬಿಟ್ಟೆ. ಒನ್ಸ್ ಅಗೇನ್ ಓವರ್ ಇಮ್ಯಾಜಿನೇಷನ್. ಮತ್ತೇನಾದ್ರು? ಬೇಡ. ಬಿಲ್ ಕೊಡಿ. ಅವ್ರ ಮುಖ ಏನ್ ನೋಡ್ತೀರಾ? ಬಿಲ್ ತಗೋ ಬನ್ನಿ ಹೋಗಿ. ಹೋ ಫ್ರೀನಾ? ಓನರ್ ನನ್ನ ಫ್ರೆಂಡ್ ಅಲ್ವಾ, ಅದಕ್ಕೆ ಬಿಲ್ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಪರವಾಗಿಲ್ಲ, ಕೊಡಿ. ಹಲೋ ಮ್ಯಾಮ್, ವೆಲ್ಕಮ್. ಥ್ಯಾಂಕ್ ಯು. ಆ್ಯಕ್ಚುಲಿ ನೀವು ರೆಸ್ಟೋರೆಂಟಿಗೆ ಬಂದಿದ್ದು ನಮ್ಮೆಲ್ಲರಿಗೂ ಖುಷಿ ಆಯಿತು ಮ್ಯಾಮ್. ಏನ್ ನಡೀತಾ ಇದೆ ಇಲ್ಲಿ? ಯಾಕೆ ಇವ್ರಿಗೆ ಬುಕ್ಕೆ ಕೊಡ್ತಾ ಇದ್ದಾರೆ? ಆ್ಯಕ್ಚುಲಿ ಫುಡ್ ಹೇಗಿದೆ ಮ್ಯಾಮ್? ಚೆನ್ನಾಗಿದೆಯಾ? ಕ್ವಾಲಿಟಿ, ಆಂಬಿಯನ್ಸ್ ಯಾವ್ದ್ರಲ್ಲೂ ವ್ಯತ್ಯಾಸ ಇಲ್ಲ ತಾನೆ? ಆರ್ ಯು ಹ್ಯಾಪಿ ಮ್ಯಾಮ್? ಫುಡ್ ಚೆನ್ನಾಗಿದೆ, ಆಂಬಿಯನ್ಸ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ತುಂಬ ದಿನ ಆಗಿತ್ತಲ್ವ ನಾನು ಬರದೆ, ಅದಕ್ಕೆ ಮಾನಿಟರ್ ಮಾಡೋಣ ಅಂತ ಬಂದೆ. ಇದೇನಪ್ಪ ಇದು? ಏನು ಅರ್ಥನೇ ಆಗ್ತಿಲ್ವಲ್ಲ. ನಾನು ಬರ್ದೇ ಇದ್ರೂ ತುಂಬ ಚೆನ್ನಾಗಿ ನೀಟಾಗಿ ನಡ್ಕೊಂಡು ಹೋಗ್ತಾ ಇದೆ. ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಮ್ಯಾಮ್. ಆ್ಯಕ್ಚುಲಿ ಕ್ರೆಡಿಟ್ ಎಲ್ಲ ರೆಸ್ಟೋರೆಂಟ್ ಓನರ್ ಆಗಿರೋ ನಿಮಗೆ ಸೇರ್ಬೇಕು ಮ್ಯಾಮ್. ಅಂದ್ರೆ ಈ ರೆಸ್ಟೋರೆಂಟ್ ಓನರ್ ಇವರಾ? ಓ ಗಾಡ್, ವಿಷಯ ಗೊತ್ತಿಲ್ಲದೆ ಸುಮ್ಮನೆ ಬಿಲ್ಡಪ್ ತಗೋಬಿಟ್ನಲ್ಲಪ್ಪ. ನೀವು ನಮಗೆ ಕೊಟ್ಟಿರೋ ಫ್ರೀಡಮಿಂದಾನೆ ನಾವೆಲ್ಲರೂ ಇಷ್ಟು ಖುಷಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ. ಆ್ಯಕ್ಚುಲಿ ಇಲ್ಲಿ ಯಾರು ಕೆಲಸ ಅಂತ ಅಂದ್ಕೊಂಡು ಮಾಡ್ತಾರ ಮ್ಯಾಮ್. ಎಲ್ಲರಿಗೂ ಹೋಮ್ಲಿ ಫೀಲಿಂಗ್ ಇದೆ, ಅದಕ್ಕೆ ಇಷ್ಟು ಖುಷಿಯಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಅಂದಾಗೆ ಇವ್ರು ಯಾರು ಅಂತ ಗೊತ್ತಾಗ? ಪರಿಚಯದವರು. ಓಕೆ. ಹಲೋ ಸರ್, ಫುಡ್ ಇಷ್ಟ ಆಯ್ತಾ? ಹಾ, ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ಮಾತೇ ಬರ್ತಾ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಹ್ಯಾವ್ ಅ ಗುಡ್ ಈವ್ನಿಂಗ್. ಸಿ ಯು ಸರ್. ರೀ ಮೇಡಮ್, ಏನಿದು ಮೋಸ? ಈ ವಿಷಯ ಮುಂಚೆನೇ ಹೇಳ್ಬೇಕು ತಾನೆ. ಸುಮ್ಮನೆ ನನಗೆ ನಾನೇ ಬಿಲ್ಡಪ್ ತಗೋಬಿಟ್ಟೆ. ಈ ರೆಸ್ಟೋರೆಂಟ್ ನಿಮ್ದೇ ಅಂತ ಹೇಳ್ಬೇಕಲ್ವಾ, ಸುಮ್ಮನೆ ಶೇಪ್ ಔಟ್ ಆದೆ. ಎಷ್ಟು ಸಲ ಅಂತ ನಿಮ್ಮ ಮುಂದೆ ಮರ್ಯಾದೆ ಕಳ್ಕೊಳ್ಳಿ ನಾನು? ಮರ್ಯಾದೆ ಕಳ್ಕೊಳ್ಳೋದಕ್ಕೂ ಒಂದು ಲಿಮಿಟ್ ಬೇಡವಾ? ನೀವು ಈ ರೀತಿ ಮಾಡಬಾರ್ದಿತ್ತು, ಒಂದು ಮಾತು ಹೇಳ್ಬೇಕಿತ್ತು. ಈಗ ನನಗೆ ಹೇಗೆ ಅನಿಸ್ತದೆ ಅಂತ ಅಂದರೆ, ಮುಖ ಮುಚ್ಕೊಂಡು ಹೇಳ್ದೆ ಕೇಳ್ದೆ ಊರು ಬಿಟ್ಬಿಡೋಣ ಅನಿಸ್ತದೆ. ಹೋಗಿ ಮೇಡಮ್. ಮಾಡೋದೆಲ್ಲ ಮಾಡಿ ನಗ್ತಾ ಇದ್ದೀರಲ್ಲ ಮೇಡಮ್. ಸಾರಿ, ನಾನು ನೀವು ಇಲ್ಲಿಗೆ ಕರ್ಕೊಂಬರ್ತೀರ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಟ್ರೈ ಮಾಡಿದೆ ವಿಷಯನ ಮುಚ್ಚಿಡೋಣ ಅಂತ, ಆದರೆ ಅವರು ಎಲ್ಲ ಸೀಕ್ರೆಟ್ನ ರಿವೀಲ್ ಮಾಡಿಬಿಟ್ರು. ಸಾರಿ.